ಎಲ್ಲೋ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂಥ 2 ಕ್ರಿಪ್ಟೋ ಅಪ್ಡೇಟ್ಸನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದು ಬಂತು ಅಂದರೆ ವ್ಯಾಲೆಟ್ ಕನೆಕ್ಟ್, ತುಂಬಾ ಚೆನ್ನಾಗಿರುವಂಥ ಒಂದು ಪ್ರಾಜೆಕ್ಟ್ ಇದು. ಇವ್ರ ಕಡೆಯಿಂದ ಒಂದು ಏರ್ ಡ್ರಾಪನ್ನು ಅನೌನ್ಸ್ ಮಾಡಿದರು. ಆ ಒಂದು ಏರ್ ಡ್ರಾಪಲ್ಲಿ ಏನು ಮಾಡಿದ್ವಿ, ನಮ್ಮ ವ್ಯಾಲೆಟ್ ಕನೆಕ್ಟ್ ಮಾಡಿದ್ವಿ, ನಮ್ಮ ಇಮೇಲ್ ಐ ಡಿನ ಹಾಕಿದ್ವಿ, ಅದರ ಜೊತೆ ನಮ್ಮ ಗಿಟ್ ಹಬ್ ಅಕೌಂಟ್ ಕೂಡ ಕನೆಕ್ಟನ್ನು ಮಾಡ್ಕೊಂಡಿದ್ವಿ. ಸೊ ಮೂರನ್ನು ಕನೆಕ್ಟ್ ಮಾಡ್ತು ಅಂದರೆ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ ಅವರ ಒಂದು ವ್ಯಾಲೆಟ್ ಆ್ಯಕ್ಟಿವಿಟಿನ ನೋಡಿಬಿಟ್ಟು ಏರ್ ಡ್ರಾಪನ್ನು ಅಲೋಕೇಶನ್ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿ ಏರ್ ಡ್ರಾಪ್ ಅಲೋಕೇಶನ್ ಮಾಡಿದ್ರು, ಅಂದರೆ ಟೋಕನ್ಸನ್ನು ಕೊಟ್ಟಿದ್ದಾರೆ. ಇವಾಗ ಏನು ಟೋಕನ್ಸನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕ್ಲೈಮ್ ಮಾಡ್ಕೊಬೇಕು, ಕ್ಲೈಮನ್ನು ಮಾಡಿ ಅದನ್ನ ಸ್ಟೇಕ್ ಮಾಡಬೇಕಾಗಿದೆ. ಸೊ ಎರಡೂ ಕೂಡ ಮಾಡಲಿಲ್ಲ ಅಂದರೆ ಆ ಒಂದು ಏರ್ ಡ್ರಾಪ್ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು, ಏನೇ ಕತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ಹೇಮಿ ನೆಟ್ವರ್ಕ್. ನಾವು ಒಂದು ಟೆಸ್ಟ್ ನೆಟನ್ನು ಮಾಡ್ತಾ ಇದ್ವಿ, ಪಾಯಿಂಟ್ಸ್ ಎಲ್ಲ ಫರ್ ಮಾಡ್ತಾ ಇದ್ದೀವಿ. ಇವಾಗ ಒಂದು ಟಾಸ್ಕನ್ನು ಬಿಟ್ಟಿದ್ದಾರೆ. ಆ ಒಂದು ಟಾಸ್ಕನ್ನು ಮಾಡೋದ್ರಿಂದ ಬರೋಬ್ಬರಿ 2000 ಪಾಯಿಂಟ್ಸ್ ಸಿಗ್ತಾ ಇದೆ. ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲ, ಆ ಒಂದು ಟಾಸ್ಕೇ ಇಂಪಾರ್ಟೆಂಟು. ಸೊ ಒಂದು ಟಾಸ್ಕನ್ನು ಮಾಡಬೇಕು, ನಮ್ಮ ಒಂದು ಫೇಸ್ ವೆರಿಫಿಕೇಷನ್ ಮಾಡಿ ಮಿಂಟನ್ನು ಮಾಡಬೇಕಾಗಿದೆ. ಒಬ್ಬ ವ್ಯಕ್ತಿ ಒಂದೇ ಸಾರಿ ಫೇಸ್ ವೆರಿಫಿಕೇಷನ್ ಮಾಡೋದು. ಸೊ ಯಾರೆಲ್ಲ ಬಾಟ್ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ರಿಯಲ್ ಪರ್ಸನ್ಸ್ ಇದ್ದಾರೆ, ಸಿಬಿಲ್ನ ಡಿಟೆಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಸಿಸ್ಟಮನ್ನು ತೊಗೊಂಬಂದಿದ್ದಾರೆ. ಸೊ ಈ ಒಂದು ಟಾಸ್ಕನ್ನು ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ಮಾಡಲೇಬೇಕಾಗಿದೆ. ಮಾಡಲಿಲ್ಲ ಅಂದರೆ ಮೇ ಬಿ ಏರ್ ಡ್ರಾಪ್ ಸಿಗೋದಿಲ್ಲ. ಸೊ ಹೇಗೆ ಮಾಡೋದು, ಏನೇನು ಕತೆ, ಇದ್ರ ಬಗ್ಗೆ ಈ ಒಂದು ವೇಳೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಅಪ್ಡೇಟ್ ಹೇಮಿ ನೆಟ್ವರ್ಕ್. ಸೊ ಹೇಮಿ ನೆಟ್ವರ್ಕ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಜಸ್ಟ್ ಕಾಪಿ ಮಾಡ್ಕೊತೀರಾ, ನಿಮ್ಮ ಒಂದು ಕಿವಿ ಬ್ರೌಸರ್ ಪೇಸ್ಟ್ ಮಾಡ್ಕೊತೀರಾ. ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ವ್ಯಾಲೆಟ್ ಏನೇನೈತೆ ಪ್ರತಿಯೊಂದು ಕೂಡ ಕನೆಕ್ಟ್ ಮಾಡಿಕೊಂಡು ಒಳಗಡೆ ಬರ್ತೀರಾ. ಅದಾದ ನಂತರ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೊತ್ತಾ, ಮಿಂಟ್ ಓನ್ಲಿ ಮೀ ಐ ಡಿ ಅಂದ್ಬಿಟ್ಟು ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇವ್ರದ್ದೇ ಆದಂಥ ಒಂದು ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ನಂತರ ಏನು ಮಾಡ್ತೀರಾ, ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಇವಾಗ ನಾವು ಹೇಮಿ ನೆಟ್ವರ್ಕ್ನ ವೆಬ್ಸೈಟನ್ನು ಕನೆಕ್ಟ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಕಿವಿ ಬ್ರೌಸರ್ಲಿದ್ದಂಥ ಮೆಟಾಮಾಸ್ ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ವಿ. ಬಟ್ ಈ ಒಂದು ವೆಬ್ಸೈಟ್ ಡೆಮೋಸ್ ವೆಬ್ಸೈಟ್ ಏನೈತೆ ಅದನ್ನು ಕನೆಕ್ಟ್ ಮಾಡಬೇಕಂದ್ರೆ ಕಿವಿ ಬ್ರೌಸರ್ಲಿರುವಂತಹ ಮೆಟಾಮಾಸ್ಕನ್ನು ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಏನು ಮಾಡಬೇಕು, ನಮ್ಮ ಒಂದು ವ್ಯಾಲೆಟನ್ನೇ ಕನೆಕ್ಟ್ ಮಾಡಬೇಕು, ಅದು ಕೂಡ ವ್ಯಾಲೆಟ್ ಕನೆಕ್ಟ್ ಮುಖಾಂತರನೇ. ಸೊ ಅದರಿಂದ ಏನು ಮಾಡ್ತೀರಾ, ಪ್ರತಿಯೊಬ್ಬರು ಕೂಡ ಮೆಟಾಮಾಸ್ ವ್ಯಾಲೆಟನ್ನು ಇನ್ಸ್ಟಾಲ್ ಮಾಡ್ಕೊತಾರೆ. ಇನ್ ಕೇಸ್ ಇಲ್ಲ ಅಂದರೆ, ಇತ್ತು ಅಂದರೆ ಏನು ತೊಂದರೆ ಇಲ್ಲ, ಇನ್ ಕೇಸ್ ಇದ್ದು ಅಂದರೂ ಕೂಡ ಪ್ರತಿಯೊಬ್ಬರು ಕೂಡ ಮೆಟಾಮಾಸ್ ವ್ಯಾಲೆಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗ್ತದೆ ಗೊತ್ತಾ, ಇವಾಗ ಕ್ಲಿಕ್ ಮಾಡ್ತೀರಾ, ನೋಟಿಫಿಕೇಷನ್ ಹೋಗುತ್ತೆ, ಅಲ್ಲಿ ಸುಮ್ಮನೆ ಲೋಡ್ ಹೊಡಿತಾ ಇರುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮೆಟಾಮಾಸ್ ಕಿವಿ ಬ್ರೌಸರ್ ಪ್ರತಿಯೊಂದನ್ನು ಕೂಡ ಅಪ್ ಟು ಡೇಟ್ ಅಪ್ಡೇಟನ್ನು ಮಾಡ್ಕೊಬೇಡಿ. ಅದಾದ ನಂತರ ಈ ಒಂದು ಟಾಸ್ಕನ್ನು ಮಾಡ್ಕೊಳ್ಳಿ. ಸೊ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡಿಕೊಂಡೆ, ಸೈನ್ ಇನ್ ರಿಕ್ವೆಸ್ಟ್ ಬಂತು, ಸೈನ್ ಇನ್ ಮಾಡಿಕೊಂಡೆ. ಮತ್ತೆ ಈ ರೀತಿ ರೀಟ್ರೈ ಅಂತ ಬಂತು ಅಂತ ಜಸ್ಟ್ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಒಂದು ಮೆಟಾಮಾಸ್ಗೆ ರಿಲೇಟ್ ಆಗುತ್ತೆ. ಅಲ್ಲೋಗ್ಬಿಟ್ಟು ಪ್ರತಿಯೊಂದು ಕೂಡ ಕನೆಕ್ಟನ್ನು ಮಾಡ್ಕೊತೀರಾ. ಸೊ ಈ ರೀತಿ ಕನೆಕ್ಟ್ ಮಾಡಬೇಕಾದ್ರೆ ಮೇ ಬಿ ಮಧ್ಯೆ ಸೈಕ್ ಆಗ್ತದೆ 100%. ಏನಕ್ಕೆ ನಾನು ಕೂಡ 10-15 ನಿಮಿಷ ಟ್ರೈ ಮಾಡಿದೆ. ಅದಾದಮೇಲೆ ಕೊನೆಗೆ ನನಗೆ ಕನೆಕ್ಟ್ ಆಗ್ತು. ಅಲ್ಲಿವರೆಗೂ ಕೂಡ ಒಂದು ಕನೆಕ್ಟ್ ಆದರೆ ಒಂದು ಕನೆಕ್ಟ್ ಆಗ್ತಾಯಿಲ್ಲ, ಒಂದು ಲೋಡ್ ಆಗ್ತಾಯಿದೆ, ಏನೇನೋ ಆಗ್ಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಟೈಮನ್ನು ಕೊಟ್ಟು ಸ್ವಲ್ಪ ಪೇಷನ್ಸಿಂದ ಮಾಡಿ ಆಗ್ತದೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಎನ್ರೋಲ್ ಅಂತ ಬರುತ್ತೆ, ಜಸ್ಟ್ ಕ್ಲಿಕ್ ಮಾಡ್ಕೊತೀರಾ. ಬಿಗಿನ್ ವೆರಿಫೈಯಿಂಗ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಬ್ರೌಸರ್ಲಿ ಕ್ಯಾಮ್ರಾನ ಅಲೋ ಮಾಡಿದ್ದೀರಾ, ಅದು ನೋಡ್ಕೊಳ್ಳಿ. ಇನ್ ಕೇಸ್ ಅಲೋ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಅಲೋನ ಮಾಡ್ಕೊಳ್ಳಿ. ಇನ್ ಕೇಸ್ ಈ ಒಂದು ಬ್ರೌಸರ್ ಕೊಟ್ಟಿಲ್ಲ ಅಂದರೆ ಕೆಳಗಡೆ ನಿಮಗೆ ಕಂಟಿನ್ಯೂ ಅನದರ್ ಡಿವೈಸ್ ಐತಲ್ಲ, ಅದನ್ನು ಕೂಡ ಮಾಡ್ಕೊಬೋದು, ಆ ಥರ ತೊಂದರೆ ಇಲ್ಲ. ಸೊ ಕ್ಲಿಕ್ಕನ್ನು ಮಾಡ್ಕೊತೀರಾ. ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ಬೇಕಾದ್ರೆ ಕೇಳುತ್ತೆ, ಬಲಕ್ಕೆ ತಿರುಗಿ, ಎಡಕ್ಕೆ ತಿರುಗಿ, ಮೇಲಕ್ಕೆ ತಿರುಗಿ ಅಂದ್ಬಿಟ್ಟು. ಸೊ ಅಲ್ಲೇನು ಮಾಡ್ತಾರೆ ಅದನ್ನೇ ತಿರುಗ್ತಾ ಮಾಡ್ಕೊಳ್ಳಿ. ಬಟ್ ಇದು ಕೂಡ ಅಷ್ಟೇ, ಫೇಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಒಂದು 5-6 ಸಾರಿ ಟ್ರೈನ್ ಮಾಡಲೇಬೇಕಾಗ್ತದೆ. ನಾನು ಕೂಡ 4-5 ಸಾರಿ ಮಾಡಿದೆ, ಆಗಲಿಲ್ಲ, ತುಂಬ ಸರಿ ಫೇಲ್ಡ್ ಅಂತ ಬಂದುಬಿಡ್ತು. ಬಟ್ ಕೊನೆಯ ಸರಿ ಏನೋ ಒಂದು ಕತೆ ಮಾಡಿ ಮುಗಿಸ್ದೆ. ಸೊ ಇದು ಕೂಡ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕಾಗ್ತದೆ. ಸೊ ಡನ್ ಇದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಎನ್ರೋಲನ್ನು ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಮಿಂಟ್ ಮೀ ಐ ಡಿ ಐತಲ್ಲ ಅದನ್ನು ಮಿಂಟ್ ಮಾಡಬೇಕು. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ, ರೀಡೈರೆಕ್ಟ್ ಆಗುತ್ತೆ, ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ 0.34 ಇಥೇರಿಯಮ್ ಕೇಳುತ್ತೆ, $34 ಅಷ್ಟು. ರಿಯಲ್ ಇಥೇರಿಯಮ್ ಅಲ್ಲ, ಇದು ಟೆಸ್ಟ್ ನೆಟ್ ಇಥೇರಿಯಮ್. ಹೆಮಿ ನೆಟ್ವರ್ಕ್ ಆಲ್ರೆಡಿ ಇರುತ್ತಲ್ಲ ನಿಮ್ಮ ಹತ್ರ. ಸೊ ಅದೇ ಟೆಸ್ಟ್ ನೆಟ್ ಇಥೇರಿಯಮ್, ಡಮಿ ಟೋಕನ್ ಅಂದ್ಕೊಳ್ಳಿ, ರಿಯಲ್ ಟೋಕನ್ ಏನು ಕಟ್ ಆಗ್ತಾಯಿಲ್ಲ, ವರಿ ಮಾಡ್ಕೊಬೇಡಿ. ಸೊ ಅದೇ ಟ್ರಾನ್ಸಾಕ್ಷನ್ ಆಗುತ್ತೆ. ಟ್ರಾನ್ಸಾಕ್ಷನ್ ನಂತರ ವೆರಿಫೈ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮ ಒಂದು ಫೇಸ್ ವೆರಿಫಿಕೇಷನ್ ಕೇಳುತ್ತೆ, ಅದನ್ನು ಕೊಟ್ಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ವೆರಿಫಿಕೇಷನ್ ಮಾಡಬೇಕಾದ್ರೆ ಏನಾಗ್ತದೆ, ಪೇಮೆಂಟನ್ನು ಮಾಡಬೇಕಾದ್ರೆ ಒಂದು 2-3 ಸರಿ ಮೇ ಬಿ ಫೇಲ್ ಆಗಿಬಿಡುತ್ತೆ. ಸೊ ಫೇಲ್ ಆದಾಗ ಏನು ಮಾಡಿ, ಒಂದು 2 hours ಬಂದು ಚೆಕ್ ಮಾಡಿ, ಇಲ್ಲಿ ನೋಡಿ ಲಾಸ್ಟ್ ವೆರಿಫೈಡ್, ನಾಟ್ ವೆರಿಫೈಡ್ ಇತ್ತು ಅಂದರೆ ವೆರಿಫೈ ಆಗಿಲ್ಲ ಅಂತ. ಸೊ ವೆರಿಫೈ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಲಾಸ್ಟ್ ವೆರಿಫೈಡ್ ಅಂತಿದೆ. ಈ ರೀತಿ ಇತ್ತು ಅಂದರೆ ಆಲ್ರೆಡಿ ನಂದು ವೆರಿಫೈ ಆಗಿದೆ ಅಂತ. ಸೊ ಒಂದು ಟಾಸ್ಕ್ ತುಂಬಾ ಇಂಪಾರ್ಟೆಂಟ್, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರು ಕೂಡ ಮಿಂಟ್ ಮೀ ಐ ಡಿನ ಮೇಂಟ್ ಮಾಡ್ಕೊಳ್ಳಿ. ಸೊ ಎರಡನೇ ಅಪ್ಡೇಟ್ ಬಂತು ಅಂದರೆ ವ್ಯಾಲೆಟ್ ಕನೆಕ್ಟ್. ಏರ್ ಡ್ರಾಪ್ಗೆ ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪೋಸ್ಟ್ ಮಾಡಿದಾಗ. ಸೊ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಪ್ರತಿಯೊಬ್ಬರು ಏನು ಮಾಡ್ತೀರಾ, ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊತೀರಾ, ಚೆಕ್ ಎಲಿಜಿಬಿಲಿಟಿ ಕ್ಲಿಕ್ಕನ್ನು ಮಾಡ್ತೀರಾ. ಅದಕ್ಕಿಂತ ಮುಂಚೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಐತಲ್ಲ ಅದನ್ನು ಅಕ್ಸೆಪ್ಟನ್ನು ಮಾಡ್ಕೊತೀರಾ. ಅದರ ನಂತರ ನಿಮ್ಮ ಒಂದು ಮೆಟಾಮಾಸ್ ವ್ಯಾಲೆಟನ್ನು ಕನೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಇದು ಕೂಡ ಅಷ್ಟೇ ಗುರು, ಡೈರೆಕ್ಟಾಗಿ ವ್ಯಾಲೆಟ್ ಕನೆಕ್ಟ್ ಮುಖಾಂತರ ಮಾಡಬೇಕು, ಡೈರೆಕ್ಟಾಗಿ ಮೆಟಾಮಾಸ್ಕನ್ನು ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತೀರಾ, ನಿಮ್ಮ ಒಂದು ಮೆಟಾಮಾಸ್ಗೆ ರಿಲೇಟ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ಕನೆಕ್ಟನ್ನು ಮಾಡ್ಕೊತೀರಾ. ಮತ್ತು ಸಿಗ್ನೇಚರ್ ರಿಕ್ವೆಸ್ಟ್ ಬರುತ್ತೆ, ಅದನ್ನು ಕೂಡ ಅಲೋ ಮಾಡ್ಕೊತೀರಾ. ಮತ್ತು ಇನ್ನೊಂದು ಬಂತು ಅಂದರೆ
ಮತ್ತೆ ಅಲ್ಲೇ ಕೊಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಯು ಆರ್ ಎಲಿಜಿಬಲ್ ಫಾರ್ ದಿ ಸೀಸನ್ ಒನ್ ಏರ್ ಡ್ರಾಪ್. ಕ್ಲೈಮ್ ಯುವರ್ 184.91 WCT ಟೋಕನ್ಸ್ ಆ್ಯಂಡ್ ಸ್ಟಾರ್ಟ್ ಸ್ಟೇಕ್ ಇಂಟು ಅರ್ನ್ ರಿವಾರ್ಡ್ಸ್ ಅಂತ ಬರುತ್ತೆ. ಸೊ ಟೋಟಲಾಗಿ ನನಗೆ 184.91 WCT ಟೋಕನ್ ಸಿಕ್ಕಿದೆ. ಇವಾಗ ಸ್ವಲ್ಪ ಸ್ಕ್ರಾಲ್ ಡೌನನ್ನು ಮಾಡ್ಕೊಂಬರ್ತೀನಿ. ಅಲ್ಲೇ ನೋಡ್ತಾ ಇರ್ಬೋದು ಕ್ಲೈಮ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಸಿಗ್ನೇಚರ್ ರಿಕ್ವೆಸ್ಟ್ ಫಟ್ ಅಂತ ಹೋಗುತ್ತೆ ನಿಮ್ಮೊಂದು ವ್ಯಾಲೆಟ್ಗೆ, ಹೋಗ್ಬಿಟ್ಟು ಅಲ್ಲಿ ಕನ್ಫರ್ಮನ್ನು ಕೊಡ್ತೀರಾ. ಹಾಗೆ ಗ್ಯಾಸ್ ಫೀಸನ್ನು ಕೇಳುತ್ತೆ, ಎಷ್ಟು 0 ಎತ್ತೀರಿ. ಸೊ ಅದೇ ಥರ ಫೀಸನ್ನು ಕೂಡ ಕೇಳೋದಿಲ್ಲ. ಜಸ್ಟ್ ಕನ್ಫರ್ಮ್ ಇದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ಈ ಒಂದು ಟೋಕನ್ನ ನಮ್ಮ ಒಂದು ವ್ಯಾಲೆಟ್ಗೆ ಕ್ಲೈಮ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಸ್ಟೇಕನ್ನು ಮಾಡಬೇಕು. ಸೊ ಹೋಮ್ ಪೇಜಲ್ಲಿ ಈ ರೀತಿ ಬಂದುಬಿಟ್ಟಿರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಕೆಳಗಡೆ ನಿಮಗೆ ಸ್ಟೇಕ್ ಅಂತ ಆಪ್ಷನ್ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ, ಯಾವ ಥರ ತೊಂದರೆ ಇಲ್ಲ. ಸೊ ಸ್ಟೇಕನ್ನು ಕ್ಲಿಕ್ ಮಾಡ್ಕೊತೀರಾ, ಮತ್ತೆ ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಕೇಳುತ್ತೆ, ಮತ್ತೆ ನಿಮ್ಮ ಒಂದು ಮೆಟಾಮಾಸ್ಕ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಅದ ನಂತರ ಕೆಳಗಡೆ ನಿಮಗೆ ಸ್ಟೇಕ್ ಅಂತ ಒಂದು ಬ್ಲೂ ಕಲರ್ ಆಪ್ಷನ್ ಕಾಣಿಸ್ತಾ ಇದಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲ್ ಎಷ್ಟು ಟೋಕನ್ ಸ್ಟೇಕ್ ಮಾಡ್ತಾ ಇದೆ ಅಂತ ಕೇಳುತ್ತೆ. ನಾನು ಕಂಪ್ಲೀಟಾಗಿ ಎಷ್ಟು ಟೋಕನ್ ಕೊಟ್ಟಿದ್ರು ಅಷ್ಟು ಟೋಕನ್ ಕೂಡ ಸ್ಟೇಕ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ನಿಮಗೆ ಕೆಳಗಡೆ ಟೋಟಲಾಗಿ 5 ಆಪ್ಷನ್ ಇದೆ. 1 ವೀಕ್, 1 ಮಂತ್, 6 ಮಂತ್ಸ್, 1 ಇಯರ್ ಆ್ಯಂಡ್ ಮ್ಯಾಕ್ಸ್ ಅಂದರೆ ಮೇ ಬಿ 4 ವರ್ಷ 2 ವರ್ಷ ಸಮಥಿಂಗ್ ಇದೆ. ಸೊ ನಾನು ಸದ್ಯಕ್ಕೆ ಇವಾಗ 1 ವೀಕ್ ಮತ್ತು 1 ಮಂತನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಬಂತು ಅಂದರೆ 1 ಮಂತನ್ನು ಸ್ಟೇಕ್ ಮಾಡಿದ್ದೀನಿ. ನೀವು ಬೇಕಾದ್ರೆ 1 ವೀಕ್ ಕೂಡ ಮಾಡ್ಕೊಬೋದು, ಇರ್ತದೆ, ತೊಂದರೆ ಇಲ್ಲ. ನಾನು ಸದ್ಯಕ್ಕೆ ಇವಾಗ 1 ಮಂತನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ 1 ಮಂತನ್ನು ಸೆಲೆಕ್ಟ್ ಮಾಡಿಕೊಂಡೆ, ಅಪ್ರೂವ್ನ ಕ್ಲಿಕ್ ಮಾಡಿಕೊಂಡೆ. ಮತ್ತೆ ಬರುತ್ತೆ ಸ್ಪೆಂಡಿಂಗ್ ಕ್ಯಾಪ್ ರಿಕ್ವೆಸ್ಟ್ ಅಂದ್ಬಿಟ್ಟು, ಅದು ಕೂಡ ಅಲೋನ ಮಾಡ್ಕೊಳ್ಳಿ. ಮತ್ತು ನಿಮಗೆ ಸ್ಟೇಕ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತು ನಿಮ್ಮೊಂದು ವ್ಯಾಲೆಟ್ಗೆ ರೇಟ್ ಆಗುತ್ತೆ. ಅಲ್ಲೋಗ್ಬಿಟ್ಟು 0 ಎತ್ತಿ ನಿಮಗೆ ಥರ ಫೀಸ್ ಕೇಳಲ್ಲ, ವರಿ ಮಾಡ್ಕೊಬೇಡಿ. ಕನ್ಫರ್ಮನ್ನು ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ಇದು ಕೂಡ ಸ್ಟೇಕ್ ಆಗ್ತದೆ. ಇದನ್ನು ಯಾವಾಗ ವಿಡ್ರಾ ಮಾಡ್ಕೊಬೋದು, ನೀವೇನಾದರೂ 1 ವೀಕ್ ಸ್ಟೇಕ್ ಕೊಟ್ಟಿದ್ರೆ ಒಂದು 3 to 4 ಡೇಸಲ್ಲಿ ಕ್ಲೈಮನ್ನು ಮಾಡ್ಕೊಬೋದು. ನೀವೇನಾದರೂ 4 ವೀಕ್ಸ್ ಅಥವಾ 4 ವೀಕ್ 1 ಮಂತ್ ಕೊಟ್ಟಿದ್ರೆ 21 ಡೇಸ್ ಆದಮೇಲೆ ನೀವು ವಿಡ್ರಾನ ಮಾಡ್ಕೊಂಡ್ರೆ ಕ್ಲೈಮನ್ನು ಮಾಡ್ಕೊಬೋದು, ರೆಡಿಮನ್ನು ಮಾಡ್ಕೊಬೋದು. ಸೊ ಎಷ್ಟು ದಿನ ಕೊಟ್ಟಿರ್ತೀರ ಅದರಿಂದ 7-8 ದಿನ ಬೇಡ, ಲೈಕ್ ಒಂದು 20% ಕಡಿಮೆ ಮಾಡಿಕೊಂಡು ಉಳಿದಿರೋಂಥ ಡೇಸ್ ಐತಲ್ಲ ಅದಾದಮೇಲೆ ಬೇಕಾದ್ರೆ ಕ್ಲೈಮನ್ನು ಮಾಡ್ಕೊಂಡು ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಇವಾಗ 1 ವೀಕ್ ಅಥವಾ 1 ಮಂತ್ ಸ್ಟೇಕನ್ನು ಮಾಡಿರಿ. ಮುಂದೆ ಫ್ಯೂಚರಲ್ಲಿ ನಾನು ಅಪ್ಡೇಟನ್ನು ಮಾಡ್ತೀನಿ. ಒಂದು ಟೋಕನ್ ಯಾವಾಗ ಲಿಸ್ಟ್ ಆಗುತ್ತೆ, ಎಷ್ಟು ಪ್ರೈಸ್ ಬರುತ್ತೆ, ಅದೇನು ಇದೇನು ಪ್ರತಿಯೊಬ್ಬರು ಕೂಡ ಡೌಟ್ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಒಂದು ಟೋಕನ್ ಪ್ರೈಸ್ ಅದು ಇದ್ರ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಇಲ್ಲ. ಏನಕ್ಕೆ ಇನ್ನೂ ಕೂಡ ನನಗೆ ಟೋಟಲ್ ಸಪ್ಲೈ ನಾನು ಚೆಕ್ ಮಾಡಿಲ್ಲ. ಚೆಕ್ ಮಾಡಿಬಿಟ್ಟು ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾಗ್ತು ಅಂದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನದಲ್ಲಿ ಸಿಗಬಡಿಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.